ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸರಳ. ಇವತ್ತು ನನಗೆ ಒಂದು ಸುವರ್ಣ ಅವಕಾಶ ಸಿಕ್ತು. ಏನಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಶೃಂಗೇರಿಗೆ ಹೋಗುವಂಥ ಅವಕಾಶ ಸಿಕ್ತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಜೊತೆ ನಾನು ಶೃಂಗೇರಿಗೆ ಹೋಗ್ತಾಯಿದ್ದೀನಿ. ಆ ನನ್ನ ಅನುಭವನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಅಂತ ಇಷ್ಟಪಡ್ತಾಯಿದ್ದೀನಿ. ಬೆಳಗ್ಗೆ 5:30-6 ಗಂಟೆಗೆ ಫಸ್ಟ್ ಬಸ್ಸು ಶಿವಮೊಗ್ಗದಿಂದ ಇದೆ. ಬಟ್ ನಮಗೆ ಅದು ಸಿಕ್ಕಲಿಲ್ಲ. 6:15 ಬಸ್ ಸಿಕ್ತು. ಅಲ್ಲಿಂದ ಶಿವಮೊಗ್ಗದಿಂದ ಶೃಂಗೇರಿಗೆ ಹೋಗೋಕ್ಕೆ 100 ಕಿಲೋಮೀಟರ್ ದೂರ ಆಗುತ್ತೆ. ಬಸ್ ಚಾರ್ಜ್ ಬಂದು ₹160 ಇದೆ. ನಾವಿವಾಗ ಹೋಗಿ ಬಂದಿದ್ದು. ನಾವು ಶೃಂಗೇರಿಗೆ ಹೋಗಬೇಕಾದ್ರೆ NR ಪುರ ಸಿಗುತ್ತೆ, ಆಮೇಲೆ ಹರಿಹರಪುರ ಸಿಗುತ್ತೆ, ಅಲ್ಲಿಂದ ಶೃಂಗೇರಿ ಸಿಗುತ್ತೆ. ನಾವು 9:30-10 ಗಂಟೆಗೆಲ್ಲ ಶೃಂಗೇರಿನಲ್ಲಿ ಇದ್ವಿ. ಹೋಗ್ತಾ ಮಾರ್ಗ ಮಧ್ಯದಲ್ಲೇ ನಾವು ಟಿಫನ್ ತಿಂದ್ಕೊಂಡು ಹೋಗ್ಬಿಟ್ಟಿದ್ವಿ. ಹೋಗ್ತಾನೆ ನಾವು ಹೊಳೆ ಹತ್ರ ಹೋಗಿ ಒಂಚೂರು ಕೈಕಾಲು ತೊಳ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ, ಇಲ್ಲಿ ಅನ್ನದ ಅಕ್ಷರಾಭ್ಯಾಸ ಮಂಟಪ ಸಿಕ್ತು ನಮಗೆ. ಇಲ್ಲಿ ನಾವು ಕೈಕಾಲು ತೊಳ್ಕೊಂಡು ಬರೋಕ್ಕೆ ಅಂತ ಹೊರಟ್ವಿ. ಇಲ್ಲಿ ಕಪ್ಪೇಶಂಕರ ಅನ್ನೋದು ವಿಶೇಷವಾದಂಥ ಸ್ಥಳ. ಈ ಮಂಟಪದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಜನ ಕಾಯಿನ್ನ ಅಡ್ಡಡ್ಡಕ್ಕೆ ವರ್ಟಿಕಲ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಸ್ಲ್ಯಾಂಟಾಗಿ ನಿಲ್ಲಿಸ್ತಾ ಇದ್ದಾರೆ. ಅದು ಸ್ಲ್ಯಾಂಟಾಗಿ ನಿಂತ್ಕೊಂಡ್ರೆ ನಾವು ಅಂದ್ಕೊಂಡು ಏನಾದರೂ ಬೇಡ್ಕೊಂಡು ಹಂಗೆ ನಿಲ್ಲಿಸಿದ್ರೆ ಅದು ನಿಂತ್ಕೊಳ್ಳುತ್ತಂತೆ. ನೆರವೇರೋದಾದರೆ ಹಂಗೆ ನಿಂತ್ಕೊಳ್ಳುತ್ತಂತೆ. ನೆರವೇರಲ್ಲ ಅಂತಂದರೆ ನಿಂತ್ಕೊಳ್ಳಲ್ಲ, ಬಿದ್ದೋಗತ್ತಂತೆ. ಅಲ್ಲಿ ಶಂಕರಾಚಾರ್ಯರ ಪಾದ ಇದೆ, ಅದ್ರ ಮೇಲೆ ನಿಲ್ಲಿಸ್ಬೇಕು. ಇಲ್ಲಿ ಕಪ್ಪೇಶಂಕರ ಅಂತ. ಇಲ್ಲಿ ಲಿಂಗದ ಮೇಲೆ ಒಂದು ಕಪ್ಪೆ ಇದೆ. ಅದು ಗರ್ಭಿಣಿಯಾಗಿತ್ತಂತೆ ಕಪ್ಪೆ. ಅದು ಕಪ್ಪೆನ ನೋಡಿ ಹಾವು ನುಂಗಲಿಲ್ಲ. ಅದಕ್ಕೆ ಅದಕ್ಕೆ ಕಪ್ಪೆಗೆ ಬೇಗ ಓಡೋಳಕ್ಕೂ ಆಗಲಿಲ್ಲ. ಅದು ನೋಡಿ ಹಾವಿಗೆ ತಿನ್ನಬೇಕು ಅಂತ ಮನಸ್ಸು ಬರದೆ ಅದಕ್ಕೆ ಶೆಲ್ಟರ್ ಕೊಟ್ಟು ಬಿಸಿಲಿನ ತಾಪಕ್ಕೆ ನೆರಳಾಗಿ ನಿಂತ್ಕೊಂತಂತೆ. ಆ ಉದ್ದೇಶದಿಂದ ಇಲ್ಲಿ ಸಾತ್ವಿಕ ಗುಣ ಇದೆ ಈ ನೆಲದಲ್ಲಿ ಅಂತೇಳಿ ಶಂಕರಾಚಾರ್ಯರು ಇಲ್ಲಿ ಈ ಪೀಠನ ಸ್ಥಾಪನೆ ಮಾಡಿದ್ರು ಅಂತ ಸ್ಥಳ ಪುರಾಣ ಹೇಳತ್ತೆ. ಇಲ್ಲಿ ತುಂಗಾ ನದಿ ಹರಿಯೋದು. ಇಲ್ಲಿ ತುಂಬ ಮೀನುಗಳಿದ್ದಾವೆ. ಯಾರೂ ಇಲ್ಲಿ ಹಿಡಿಯೋದು ಇಲ್ಲ. ನಾವು ಕೈಕಾಲು ತೊಳ್ಕೊಂಡು ಬರೋಣ ಅಂತ ಹೊರಟ್ರೆ ಇಲ್ಲೆಲ್ಲ ಕಂಬಿ ಹಾಕ್ಬಿಟ್ಟಿದ್ರು. ನಾವು ನೀರಿಗೆ ಇಳಿಯೋಕ್ಕೆ ನಮಗೆ ಅವಕಾಶ ಆಗಲಿಲ್ಲ. ಮೀನುಗಳಂತೂ ಸಪುಷ್ಟವಾಗಿ ಬೆಳೆದ್ಬಿಟ್ಟಿದ್ವು. ಅಲ್ಲಿ ಎಲ್ಲರೂ ಮಂಡಕ್ಕಿ ಎಲ್ಲ ಹಾಕ್ತಾಯಿದ್ರು. ಜೊತೆಗೆ ಬೇರೆ ಗಲೀಜು ಹಾಕ್ಬಿಡ್ತಾರೆ ಅಂತ ಈಗ ಕಂಬಿ ಎಲ್ಲ ಹಾಕಿದ್ದಾರೆ. ಜನಗಳು ಇಳಿದು ಸ್ನಾನನೂ ಮಾಡಬಾರ್ದು ಅನ್ನೋ ಥರ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ನಾವು ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋದ್ವಿ. ಅಲ್ಲ ಜಗದ್ಗುರುಗಳು ಇರ್ತಾರೆ ಅಲ್ಲಿ, ಅವರ ಆಶೀರ್ವಾದನೇ ಪಡ್ಕೊಂಡು ಬರೋಣ ಅಂತ ಹೋದ್ವಿ. ಇದು ಶಂಕರಾಚಾರ್ಯರು ಇದ್ದಂಥ ಕಾಲದಲ್ಲಿ ಈ ಸೇತುವೆ ಏನು ಇರಲಿಲ್ಲ. ಅವರು ಈ ದಡದಿಂದ ಆ ದಡಕ್ಕೆ ಮಠ ಆ ಕಡೆ ಇರೋದಲ್ಲ, ಹೋಗಬೇಕು ಅಂದರೆ ಒಂದು ಬಾಳೆ ಎಲೆನ ಹಾಸ್ಬಿಟ್ಟು ಈ ನದಿಯಿಂದ ಆ ಕಡೆ ನದಿಗೆ ದಾಟ್ತಾ ಇದ್ರಂತೆ. ಅದನ್ನು ಇಲ್ಲಿ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ. ನಾವು ಮಠ ನೋಡ್ಕೊಂಡು ಬರೋಣ ಅಂತ ನೋಡಿ ನನ್ನ ಫ್ರೆಂಡ್ಸು ಇವರನ್ನೇ, ಒಬ್ಳು ಕುಸುಮ, ಇನ್ನೊಬ್ಳು ತೇಜಸ್ವಿನಿ, 3 ಜನನೂ ಹೊರಟಿದ್ವಿ. ಮಠಕ್ಕೆ ಹೋಗೋಣ ಅಂದ್ಕೊಳತ್ತು. ಅಲ್ಲೆಲ್ಲ ಫುಲ್ ಹಸಿರು, ಹಚ್ಚ ಹಸಿರು. ಎಷ್ಟು ಚೆನ್ನಾಗಿತ್ತು ಅಂದರೆ ಬರೀ ಅಡಿಕೆ ಮರ, ಆಮೇಲೆ ಅಂಜೂರದ ಮರ, ಇವೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ವು. ನೋಡ್ತಾಯಿದ್ರೆ ಅಷ್ಟು ಖುಷಿಯಾಗತ್ತೆ. ನಾನು ಭಾರಿ ಹಿಂದೆ ಹೋದಾಗೆಲ್ಲ ಸಣ್ಣ ಪುಟ್ಟ ಗಿಡ ಆಗಿದ್ದಿದ್ದಿಲ್ಲ, ಇವಾಗ ಹೆಬ್ಬು ಮರ ಅನ್ನೋಷ್ಟು ದೊಡ್ಡದಾಗಿ ಆಗ್ಬಿಟ್ಟಿದೆ. ಇಲ್ಲಿ ಅಲ್ಲಲ್ಲಿ ಜಗದ್ಗುರುಗಳ ಫೋಟೋ ಹಾಕಿದ್ದಾರೆ. ನಾವು ಹೋದಾಗ ಈಗ ಹೊಸದಾಗಿರೋ ಜಗದ್ಗುರುಗಳದ್ದು ವರ್ಧಂತಿ ಮಹೋತ್ಸವ ಇತ್ತು. ಹಾಗಾಗಿ ಮಠದಲ್ಲೆಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಗರ್ಭಗುಡಿಲಿ ನಮ್ಮನ್ನೇನು ಬಿಡಲ್ಲ ಫೋಟೋ ತೆಗಿಯೋಕ್ಕೆ. ಹಾಗಾಗಿ ಹೊರಗಡೆನೇ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದೆ. ತುಂಬಾ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬಾ ಆಹ್ಲಾದಕರವಾಗಿತ್ತು ನಾವು ಹೋದಾಗ 10 ಗಂಟೆಲಿ. ಆಮೇಲೆ ಆಗ್ತಾ ನೆಲ ಅಂತೂ ಕಾದು ಕೆಂಡ ಆಗಿಬಿಟ್ಟಿತ್ತು. ಅಷ್ಟು ಸುಡ್ತಾಯಿತ್ತು ಬಿಸಿಲು. ಇದು ವರ್ಧಂತಿ ಮಹೋತ್ಸವ ಗುರುಗಳದ್ದು ಆಸ್ಥಾನ ಮಠ. ಅಲ್ಲಿ ಪ್ರಾರ್ಥನಾ ಮಂದಿರ, ಅವ್ರ ಧ್ಯಾನ ಮಂದಿರ ಎಲ್ಲ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿತ್ತು. ಬಟ್ ನಾವು ಗುರುಗಳು ಬರೋದು ತನಕ ಕಾಯೋಕ್ಕಾಗಲಿಲ್ಲ. ನಾವು ಮುಂದೆ ಪ್ರಯಾಣನೂ ಬೆಳೆಸ್ಬೇಕಾಗಿತ್ತಲ್ಲ, ಹಾಗಾಗಿ ನಾವು ಬೇಗನೆ ಎಲ್ಲ ನೋಡಿಕೊಂಡು ಹೊರಟ್ಬಿಟ್ವಿ. ಗುರುಗಳನ್ನ ಕಾಯಬೇಕು ಅಂದಿದ್ರೆ ನಾವು ಇನ್ನೂ ಸುಮಾರು 1-2 ಅವರ್ಸ್ ವೆಯ್ಟ್ ಮಾಡಬೇಕಾಗಿತ್ತು.
ಅಲ್ಲಿದ್ದು ವೆಯ್ಟ್ ಮಾಡೋ ತನಕ ನಮಗೆ ಟೈಮ್ ಇರಲಿಲ್ಲ ಅಂತ ಹಾಗೆ ನಾವು ಹೊರಟ್ಬಿಟ್ವಿ. ಇದೇ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಈಶ್ವರನ ದೇವಸ್ಥಾನ. ಫಸ್ಟು ಸಾಧಾರಣವಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾರಂತೆ, ಆಮೇಲಿಂದ ಶಾರದಾಂಬೆನ ದರ್ಶನ ಮಾಡ್ಕೊಂಬರ್ತಾರೆ ಅಂತ ಅಲ್ಲಿ ಕೆಲವ್ರು ಹೇಳಿದ್ರು. ನಾನು ಇಷ್ಟು ದಿನ ಮೊದಲೇ ನಾನು ಶಾರದಾಂಬೆನ ಮಾಡ್ತಾಯಿದ್ವಿ. ನೋಡಿ, ಶಾರದಾಂಬೆ ದೇವಸ್ಥಾನದ ಒಳಗಡೆ ಫೋಟೋ ಒಂದು ಸಣ್ಣದಾಗಿ ಮೂಲೆಯಲ್ಲಿ ಇಟ್ಕೊಂಡು ತೆಗೆದು ಬಂದಿದ್ದೀನಿ. ಒಳಗಡೆ ಎಲ್ಲನೂ ಕ್ಯಾಮ್ರಾ ಅಲೋ ಇಲ್ಲ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಿತ್ತು. ಇಲ್ಲಿ ಹೋದರೆ ಇಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ, ಸಣ್ಣ ಗುಡಿ ಇದೆ. ಅಲ್ಲೂ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋದ್ವಿ. ಅಲ್ಲಿಂದ ಇದು ತೋರಣ ಗಣಪತಿ ಅಂತಿದೆ. ತೋರಣ ಗಣಪತಿ ನೆತ್ತಿಲಿ ನನ್ನ ಹರಕೆ ಇಟ್ಕೊಂಡ್ರೆ ನಾವು ನೆರವೇರುತ್ತೆ. ನೆರವೇರಿದ್ಮೇಲೆ ಅಲ್ಲಿ ಕರಗಡ್ಬನ್ನ ಮಾಡಿ ಹಂಚ್ತಾರೆ ಜನ. ನಮ್ಗೆ ಯಾರೋ ಪುಣ್ಯಾತ್ಮರ ಹರಕೆ ತೀರಿದೆ ಅಂತೇಳಿ ಕರಗಡ್ಬು ಕೊಟ್ಟರು, ಮೋದಕ ಕೊಟ್ಟರು. ಅದನ್ನು ತಿನ್ಕೊಂಡು ಬಂದ್ವಿ. ನಾವು ಬೇಗ ಶಾರದಾಂಬೆದು ದರ್ಶನ ಮುಗಿಸ್ಕೊಂಡು ಕಿಗ್ಗಾಗೆ ಅಂತ ಹೊರಟ್ವಿ. ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಕಿಗ್ಗಾ ಇದೆ. ನೋಡಿ, ಇದೇ ದೇವಸ್ಥಾನ, ಕಿಗ್ಗಾ ದೇವಸ್ಥಾನ ನಾನು ನಿಮಗೆ ತೋರಿಸ್ತಾ ಇರೋದು. 10 ಕಿಲೋಮೀಟ್ರ್ ಆಟೋ ಮಾಡ್ಕೊಂಡು ಬಂದ್ವಿ. ಬಸ್ಗಳ ವ್ಯವಸ್ಥೆ ಇದೆಯೋ ಇಲ್ವೋ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕಾರಲ್ಲೇ ಹೋಗಿದ್ದೆ. ಈ ಸನ್ನಿಧಲ್ಲಿ ಆಟೋನಲ್ಲಿ ಹೋದ್ವಿ ನಾವು. ನೋಡಿ, ಇದೆ ಶ್ರೀ ಋಷ್ಯಶೃಂಗೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗ್ತಾಯಿತ್ತು. ಈಶ್ವರನಿಗೆ ಅಭಿಷೇಕ ರುದ್ರ ನಡೀತಾ ಇತ್ತು. ಅಲ್ಲೂ ನಾವು ಪೂರ್ತಿ ಸುಮಾರು ಹೊತ್ತು ತನಕ ಎಲ್ಲ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಏಕೆಂದರೆ ಅದು ಅಭಿಷೇಕದ ತುಂಬ ಸಮಯ ತನಕ ನಡೆಯುತ್ತಲ್ಲ, ಹಾಗಾಗಿ ಲೇಟ್ ಆಗಿಬಿಡತ್ತೆ ಅಂತ ನಾವು ಅಲ್ಲಿಂದ ಪ್ರಯಾಣ ಮುಗಿಸ್ಕೊಂಡು ಬಂದ್ವಿ. ಭಕ್ತರಿಂದ ದೇವಸ್ಥಾನಕ್ಕೆ ಸಮರ್ಪಿಸಲ್ಪಟ್ಟಂಥ ಒಂದು ವೃಷಭ ಅಲ್ಲಿ ಓಡಾಡ್ಕೊಂಡಿರುತ್ತೆ. ಅದು ತುಂಬ ಸ್ವೇಚ್ಛಾಚಾರವಾಗಿ ಓಡಾಡಿಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇರತ್ತಂತೆ. ಹಾಗಾಗಿ ಅಲ್ಲಿ ಯಜಮಾನ ಅದನ್ನು ಥಳಿಸಿ ಅದಕ್ಕೆ ಗಾಯಗೊಳಿಸಿ ಸತ್ತೋಗ್ಬಿಡತ್ತಂತೆ. ಆ ಸತ್ತೋದಕ್ಕೋಸ್ಕರ ಅವನಿಗೆ ಪಾಪ ಪ್ರಜ್ಞೆ ಕಾಡಿ ಅಲ್ಲಿ ಒಂದು ವೃಷಭನ ಸ್ಥಾಪನೆ ಮಾಡಬೇಕು ಅಂಥೇಳಿ ಸ್ಥಾಪನೆ ಮಾಡ್ದ ಅಂತ ಸ್ಥಳ ಪುರಾಣ ಹೇಳುತ್ತೆ. ಹಾಗೆ ಅಲ್ಲಿ ವಿಭಂಡಾಕರ ಅನ್ನೋಂಥ ವ್ಯಕ್ತಿ ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಅವರು ತಪಸ್ಸು ಎಷ್ಟು ಘೋರವಾಗಿತ್ತು ಅಂದರೆ ಅಲ್ಲಿ ಗಣಿಕಾ ಸ್ತ್ರೀಯರನ್ನ ದೇವತೆಗಳೆಲ್ಲ ಅವ್ರಿಗೆ ಗಣಿಕಾ ಬಿಟ್ಟು ಇವ್ರ ತಪಸ್ಸನ್ನ ಕೆಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ್ದು ಪರಿಣಾಮ ಯೋಚನೆ ಮಾಡಿ ಬಿಟ್ಟಾದಮೇಲೆ ಅವರು ವಿಭಂಡಾಕರ ಅವ್ರದ್ದು ರೇತಸ್ಸು ತುಂಗಾ ನದಿಯಲ್ಲಿ ಬಿದ್ದು ಅದರಿಂದ ಒಂದು ಜಿಂಕೆ ಅದನ್ನು ನುಂಗ್ಬಿಟ್ಟಿದ್ದಕ್ಕೋಸ್ಕರ ಆ ಜಿಂಕೆಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಅದರ ತಲೆ ಮೇಲೆ ಕೊಂಬಿರುತ್ತೆ. ಹಾಗಾಗಿ ಅವ್ರನ್ನ ವಿಭಂಡಾಕರ ಅವ್ರಿಗೆ ಗೊತ್ತಾಗುತ್ತೆ ತಲೆ ಮೇಲೆ ಕೊಂಬಿರೋದ್ರಿಂದ ಇದು ನನ್ನದೇ ಮಗು ಅಂತ ಅವರ ದಿವ್ಯ ದೃಷ್ಟಿಯಿಂದ ಕಂಡಿಡ್ಕೋತಾರೆ. ಹಾಗಾಗಿ ಅವರೇ ಆ ಮಗುನ ಸಾಕ್ಕೋತಾರೆ. ಮುಂದೆ ಅದೊಂದು ದೊಡ್ಡ ಮಗು ಆದಮೇಲೆ, ದೊಡ್ಡ ಹುಡುಗ ಆದಮೇಲೆ ಮಳೆಗಾಲ ಬರದೇ ಇದ್ದಾಗ, ಮಳೆಯೇ ಬರದೇ ಇದ್ದಾಗ ನಾರದ ಮುನಿಗಳ ಸಲಹೆಯಂತೆ ಋಷ್ಯಶೃಂಗರನ್ನ ಆ ಪ್ರದೇಶಕ್ಕೆ ಕರ್ಕೊಂಡು ಬಂದು ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ಕೋತಾರಂತೆ. ಅದನ್ನು ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಮಳೆಗೋಸ್ಕರ ಮತ್ತು ವಾಹನಾದಿಗಳ ಏಳಿಗೆಗೋಸ್ಕರ ಅಂತ ಇಲ್ಲಿ ಜನನ ಪ್ರಾರ್ಥನೆ ಮಾಡ್ಕೊಳ್ಳೋವಂಥದ್ದು ವಾಡಿಕೆ ಇದೆ. ಹಾಗೆ ಋಷ್ಯಶೃಂಗರು ದಶರಥ ಮಹಾರಾಜನ ಮೊದಲನೇ ಮಗಳು ಶಾಂತಳೆ ಇರ್ತಾಳಲ್ಲ, ಅವಳನ್ನ ಮದುವೆ ಆಗ್ತಾರೆ. ಅವರು ದಶರಥನೇ ಇವ್ರನ್ನ ಕರ್ಕೊಂಡು ಬಂದು ನಮ್ಮ ಮಗಳನ್ನು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಮದುವೆ ಮಾಡ್ತಾರಂತೆ. ಅವರು ಸುಖವಾಗಿ ಇದ್ದಂಥ ಕಾಲದಲ್ಲಿ ಒಂದು ಸತಿ ತಪಸ್ಸು ಆಚರಣೆ ಮಾಡಿರ್ತಾರೆ ಋಷ್ಯಶೃಂಗರು ಮತ್ತು ಶಾಂತ ಅಂದರೆ ದಶರಥ ಮಹಾರಾಜನ ಮೊದಲನೇ ಮಗಳು. ಅವ್ರಿಗೆ ಮಕ್ಕಳಿರಲ್ಲ ದಶರಥ ಅವ್ರಿಗೆ. ಹಾಗಾಗಿ ಇವ್ರ ಕೈಲಿ ಹೋಮ ಹವನನ ಮಾಡಿಸ್ತಾರೆ. ಇವ್ರು ಮಾಡಿದ ಹೋಮದ ಪಾಯಸದ ಫಲವಾಗಿ ದಶರಥ ಮಹಾರಾಜನಿಗೆ 4 ಮಕ್ಕಳೂ ಕೂಡ ಜನನ ಆಗುತ್ತೆ ಅಂತ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ. ನಂತರ ಇವರು ಋಷ್ಯಶೃಂಗರು ಮತ್ತು ಶಾಂತನು ತಪಸ್ಸಾಚರಣೆ ಮಾಡಿಕೊಂಡು ಚಂದ್ರಮೌಳೇಶ್ವರನಿಗೆ ಮತ್ತು ನರಸಿಂಹನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಗ ದೇವರು ಬೇಗ ಅವ್ರ ಪ್ರಾರ್ಥನೆಗಿಂತ ಬೇಗನೆ ಅವ್ರಿಗೆ ಫಲ ಕೊಟ್ಬಿಡ್ತಾರೆ. ಆ ಗಾಬರಿಲಿ ಅವ್ರಿಗೆ ನಮ್ಗೆ ಏನು ಕೇಳ್ಕೋಬೇಕು ಅಂತ ಗೊತ್ತಾಗದೆ, ನೀನು ನನ್ನಲ್ಲಿ ನಾವಿಬ್ಬರು ನಿನ್ನಲ್ಲಿ ಐಕ್ಯರಾಗಬೇಕು ಅಂತ ಕೇಳ್ಕೊಳ್ದೆ ಅದರ ಬದಲಾಗಿ ನೀನು ನನ್ನಲ್ಲಿ ಐಕ್ಯರಾಗಬೇಕು ಅಂತ ಕೇಳ್ಕೊಂಬಿಡ್ತಾರೆ ದೇವ್ರನ್ನ. ಹಾಗಾಗಿ ಅವ್ರ ಮಾತಿನ ಕಗ್ಗ ಇರೋದರಿಂದ ಆ ಸ್ಥಳಕ್ಕೆ ಕಗ್ಗ ಅನ್ನೋ ಹೆಸರು ಬಂತು. ಅದು ಕ್ರಮೇಣವಾಗಿ ಕಿಗ್ಗ ಅನ್ನೋಂಥ ಹೆಸರಾಗಿ ಪರಿವರ್ತನೆ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಜನರುಗಳು ಹೇಳ್ತಾರೆ.
ಇದಿಷ್ಟು ನನಗೆ ಗೊತ್ತಾಗಿರುವಂಥ ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಶೃಂಗೇರಿಗೆ ಹೋಗಿ ಬಂದರೆ ಏನೇನೆಲ್ಲ ನೋಡ್ಬೋದು ಅಂತ ತಿಳ್ಕೊಳ್ಬೋದಾಗತ್ತೆ. ಮತ್ತು ಫ್ರೀಕ್ವೆಂಟಾಗಿ ಬಸ್ಗಳು ಕೂಡ ಇರುತ್ತೆ ಶಿವಮೊಗ್ಗಕ್ಕೆ ಬರೋದಕ್ಕೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರೋಕ್ಕೂ ಅವಕಾಶಗಳಿರುತ್ತೆ. ಮತ್ತು ಕಿಗ್ಗಾದಿಂದ 7 ಕಿಲೋಮೀಟರ್ ದೂರದಲ್ಲಿ ಸಿರಿಮನೆ ಫಾಲ್ಸ್ ಅಂತ ಕೂಡ ಇದೆ. ಅದು ನಾವು ಹೋದಾಗ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇಷ್ಟೊಂದು ವಿಚಾರ ನಿಮಗೆ ತಿಳಿಸಿದ್ದೀನಿ. ನೀವು ಇದನ್ನು ಪ್ರಯೋಜನ ಪಡ್ಕೊಂಡು ನೀವು ಅಲ್ಲೆಲ್ಲ ಸುತ್ತಾಡಿ ಬರಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಥ್ಯಾಂಕ್ ಯು. ಬಾಯ್.